ಡಾನ್ಗಳಾಗಿ ಮೆರೆದಂಥ ಒಬ್ಬರು ಕೊತ್ವಾಲ ರಾಮಚಂದ್ರ ಮತ್ತು ಜಯರಾಜ್ ಅಂತ ಏನಿದ್ರು. ಅದರ ಪೈಕಿ ಜಯರಾಜ್ ಅವರ ಜೊತೆ ಇರ್ತಕ್ಕಂಥ ಜಯರಾಜ್ ಅವರ 40 ಮಂದಿ ಸಹಚರರು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಆ್ಯಸಿಡ್ ಏರಿಸಲಿಕ್ಕೆ ಮತ್ತು ಅವರ ಅಪಹರಣ ಮಾಡಲಿಕ್ಕೆ ನಿರಂತರವಾಗಿ 15 ದಿನಗಳ ಕಾಲ ಪ್ರಯತ್ನ ಪಟ್ಟರು. ಸಿಗರೆಟನ್ನು ಬಾಯಲ್ಲಿ ಇಟ್ಕೊಂಡು ಬೆಂಕಿಪಟ್ಟಣವನ್ನು ರಾಜ್ಕುಮಾರ್ ಕೊಟ್ಟು ಅಂಟಿಸು ಅಂತ ಹೇಳಿದಂಥದ್ದು. ಹಾಗೆ ಅವರ ಪಾತ್ರವನ್ನು ಮುಗಿಸಿ ಅವರು ಕೂತ್ಕೊಳ್ಳೋಕ್ಕೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಬಂದಾಗ, ತಮ್ಮ ಕುರ್ಚಿಯಲ್ಲಿ ಆಸೀನರಾಗಕ್ಕೆ ಬಂದಾಗ, ಅವರು ಕೂತ್ಕೊಳ್ಬೇಕು ಅನ್ನೋ ಅಷ್ಟೊಳಗೆ ಆ ಕುರ್ಚಿಯನ್ನು ತಮ್ಮ ಗಾಲಿನಿಂದ ಒದ್ದು ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಳಗೆ ಬಿದ್ದಂಥದ್ದನ್ನು ನೋಡಿ ಗಹಗಹಿಸಿ ನಕ್ಕಿರ್ತಕ್ಕಂಥದ್ದನ್ನು ಸ್ವತಃ ಕಲ್ಯಾಣ್ ಕುಮಾರ್ ಅವರು ಹೇಳಿರ್ತಕ್ಕಂಥ. ಅವಾಗೆಲ್ಲ ಕೇವಲ ಪೋಸ್ಟರ್ಗಳನ್ನು ಗೋಡೆಗಳ ಮೇಲೆ ಅಂಟಿಸೋದ್ರ ಮೂಲಕನೇ ಪ್ರಚಾರ ತಗೊಳ್ತಾ ಇದ್ದಂಥ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಲನಚಿತ್ರ ಬಿಡುಗಡೆಗೆ 2-3 ದಿನಗಳ ಮುಂಚಿತವಾಗಿ ಏನು ಪೋಸ್ಟರ್ಗಳನ್ನು ಗೋಡೆಗಳ ಮೇಲೆ ಬೆಂಗಳೂರು ಮಹಾನಗರ ಸೇರಿದಂಗೆ ರಾಜ್ಯಾದ್ಯಂತ ಅಂಟಿಸ್ತಾ ಇದ್ರು. ಅದಕ್ಕೆ ಸಗಣಿಯನ್ನು ಮಣ್ಣನ್ನು ಅದಕ್ಕೆ ಹೊಡೆದು ಆ ಚಿತ್ರಗಳ ಬಗ್ಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರವನ್ನು ಇದೇ ನಾನು ಈಗಾಗಲೇ ಹೇಳಿದಾಗೆ ಇವರ ಬೆಂಬಲಿಗರು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಸಾಕ್ಷೀಭೂತರಾಗಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಅವ್ರು ಬರೆದಿದ್ದಂಥ ಲೇಖನ ಕನ್ನಡ ಚಿತ್ರರಂಗಕ್ಕೊಬ್ಬ ಜಟಕಾ ಸಾಬಿ ಅಂತ ಹೇಳಿ ಅವರು ಅತ್ಯಂತ ಅವಹೇಳನಕಾರಿಯಾದಂಥ ಪದಗಳನ್ನು ಬಳಸಿ ಆ ಹಬ್ಬ ಹುಡುಗಿಯ ಚಿತ್ರವನ್ನು ವಿಮರ್ಶೆ ಮಾಡಿರ್ತಕ್ಕಂಥದ್ದು. ತನ್ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಅವಮಾನವನ್ನು ಅವರು ಮಾಡಿದಂಥ ಲೇಖನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಅದಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮಗಿದ್ದಂಥ ಅಸಹನೆಯನ್ನು ರಾಜ್ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಮುದ್ರಣ ಮಾಡೋದ್ರ ಮೂಲಕ ಅದನ್ನು ತೋರಿಸ್ಕೊಂಡ್ರು ಕೂಡ. ಅದ್ಭುತವಾದಂಥ ಪ್ರತಿಭೆ, ಅದ್ಭುತವಾದಂಥ ನಿರೂಪಕಿ, ನಟಿ, ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿರ್ತಕ್ಕಂಥ ಅಪರ್ಣಾ ಅವರ ತಂದೆ KS ನಾರಾಯಣ ಸ್ವಾಮಿ ಅವರು ಇನ್ನಿಲ್ಲದಂಥ ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ವಿರುದ್ಧ ಕುಚೋದ್ಯದ ಮಾತುಗಳನ್ನು ಆಡುವಂಥದ್ದು, ಕುಚೋದ್ಯದ ಬರಹಗಳನ್ನು ಬರೆಯುವಂಥದ್ದು, ಅವಹೇಳನಕಾರಿ ಪ್ರಕಟಣೆಗಳನ್ನು ಪ್ರಕಟ ಮಾಡುವಂಥದ್ದು, ಲೇಖನಗಳನ್ನು ಪ್ರಕಟ ಮಾಡುವಂಥದ್ದು. 83-84ರಲ್ಲಿ ಗೋಕಾಕ್ ಚಳವಳಿ ಸಂದರ್ಭದಲ್ಲೇ ಅವರು ಅದನ್ನು ತೋರಿಸ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡ್ಬೋದಾಗಿತ್ತು. ತಮ್ಮ ಕಾಲು ಬಳಿ ಬಂದಂಥ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅವರು ಒಲ್ಲೆ ಅಂತ ಹೇಳಿ ಅವರು ರಾಜಕಾರಣದಿಂದ ನಾನು ದೂರ ಇದ್ದೀನಿ ಅನ್ನೋದನ್ನು ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ಕೇವಲ ನಾನು ಕಲಾವಿದ ಮಾತ್ರ. ನಮಸ್ಕಾರ. ಕನ್ನಡ ನಾಡಿನ ಎಲ್ಲ ಸಹೃದಯ ಕನ್ನಡ ಬಾಂಧವರಿಗೆ ಮತ್ತು ವಿಶೇಷವಾಗಿ ದೊಡ್ಡಮನೆ ಕುಟುಂಬದ ಅಭಿಮಾನಿ ದೇವರುಗಳಿಗೆ ನಾನು ಇವತ್ತು ಸುದ್ದಿವಾಹಿನಿಯ ಮೂಲಕ ಅವ್ರು ತೊಗೊಂಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಮಾತನಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ತೇಜೋವಧೆ ಅಥವಾ ಚಾರಿತ್ರ್ಯವಧೆ ಮಾಡುವಂಥ ಪ್ರಯತ್ನಗಳು ಹಾಗೂ ಅಣ್ಣವ್ರಿಗೆ ಆಗಿರ್ತಕ್ಕಂಥ ಅವಮಾನಕರ ಪ್ರಸಂಗಗಳು, ಅವರ ಚಿತ್ರಜೀವನದಲ್ಲಿ ಅವರು ಎದುರಿಸಿರ್ತಕ್ಕಂಥ ಅಪಮಾನಕರವಾದಂಥ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ಒಳ್ಳೆಯ ವಿಷಯವನ್ನು ಅವ್ರು ತಗೊಂಡು ನನಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಈ ವಿಷಯಗಳ ಬಗ್ಗೆ ಈಗಾಗಲೇ ಹಲವಾರು ಮಂದಿ, ನಾನು ಸೇರಿದಾಗೆ ಹಿರಿಯ ಪತ್ರಕರ್ತರಾದಂಥ ಗಣೇಶ್ ಕಾಸರಗೋಡು ಅವರು, ಬಿ ಗಣಪತಿಯವರು ಸೇರಿದಾಗೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಬರಗೂರು ರಾಮಚಂದ್ರಪ್ಪನಂಥವರು, ಪ್ರೊಫೆಸರ್ ಕೃಷ್ಣೇಗೌಡರು, ಬಹಳಷ್ಟು ಜನ ನಾನು ಹೇಳಿದಾಗೆ ಹೆಸರಂಥ ಸಾಹಿತಿಗಳು, ಕಲಾವಿದರು ಮಾತನಾಡಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಚಾರಿತ್ರ್ಯವಧೆ ಮಾಡ್ತಾ ಬಂದರು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಇಲ್ಲಿ ತನಕ ಒಂದು ಸಂಚಿಕೆ ಮೂಡಿ ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಡಾಕ್ಟರ್ ರಾಜ್ಕುಮಾರ್ ಅವರ 47 ವರ್ಷಗಳ ಕಲಾ ಬದುಕಿನ ಉದ್ದಕ್ಕೂ ಅವರು ಅನುಭವಿಸಿದಂಥ ಯಾತನೆಗಳು, ಅವಮಾನಕರ ಪ್ರಸಂಗಗಳು, ಅವರ ಚಾರಿತ್ರ್ಯವಧೆಗೆ ನಡೆದಂಥ ನಿರಂತರ ಪ್ರಯತ್ನಗಳು ವಿಶ್ವದ ಬೇರೆ ಯಾವುದೇ ರಂಗದ ಯಾವುದೇ ಸಾಧಕನ ವಿರುದ್ಧ ಮಾಡಿರಲಿಕ್ಕಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಯಾತಕ್ಕೆ ಈ ಥರ ಆಯಿತು ಅಂತ ನಾವು ಅದನ್ನು ಕೆದಕ್ತಾ ಹೋದರೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು 4-5 ಮಂದಿ YNK ಅಂತ ಖ್ಯಾತಿ ಪಡೆದಿರತಕ್ಕಂಥ YN ಕೃಷ್ಣಮೂರ್ತಿಯವರು, KS ನಾರಾಯಣ ಸ್ವಾಮಿಯವರು, ವಿಜಯಮ್ಮನವರು, ದ್ವಾರಕೀಶ್ ಅವರು ಮತ್ತು ರವಿ ಬೆಳಗೆರೆ ಅಂತ ಅವರು ಸೇರಿದಾಗೆ ಕೆಲವೊಂದಷ್ಟು ಜನ ವಿಕೃತ ಮನಸ್ಸಿನ ಸಾಹಿತಿಗಳು, ಬರಹಗಾರರು
ಕರ್ನಾಟಕ ರಾಜ್ಯದ ಅತ್ಯಂತ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅತಿ ಹಿಂದುಳಿದ ಒಂದು ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ವಿಶ್ವವಿಖ್ಯಾತ ನಟ ಸಾರ್ವಭೌಮನಾಗ್ತಾನೆ, ಅಥವಾ ನಾಡಿನ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ರಸಋಷಿ ಕುವೆಂಪು ಅವರ ಕನಸಿನ ವಿಶ್ವಮಾನವ ಸಂದೇಶವನ್ನು ಸಾರಲಿಕ್ಕೆ ಅರ್ಹತೆ ಇರ್ತಕ್ಕಂಥ ನಾಡಿನ ಏಕೈಕ ವ್ಯಕ್ತಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅಂತ ಏನು ಕುವೆಂಪು ಅವರು ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಹಂಪೆ ಕನ್ನಡ ವಿಶ್ವವಿದ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿದ್ದಂಥ ಹಲವಾರು ಮಂದಿ ಸಾಹಿತಿಗಳು, ಹಿರಿಯರು, ದಿಗ್ಗಜರು, ರಾಜಕಾರಣಿಗಳ ಮಧ್ಯೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕುರಿತು ಕುವೆಂಪು ಅವರು ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿಯ ವಜ್ರಕುಂಡಲ ಅಂತ ಏನು ಕರೀತಾರೆ. ಇಂತಹ ಬಿರುದು ಬಾವಲಿಗಳಿಗೆ ಪಾತ್ರವಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಏಳಿಗೆಯನ್ನು ಸಹಿಸದೆ ಅವರ ಪ್ರಾರಂಭದ 15-16 ವರ್ಷಗಳ ಕಾಲ ನಿರಂತರವಾಗಿ ಕೆಲವೊಂದಷ್ಟು ಜನ ಅವರ ಚಾರಿತ್ರ್ಯವಧಿಯನ್ನು, ಅವರ ತೇಜೋವಧಿಯನ್ನು ವಿನಾಕಾರಣ ಅವರನ್ನು ಅವಮಾನ ಮಾಡುವಂಥ ಒಂದು ಬರಹಗಳನ್ನು ಬರೆಯೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಧೀರರನ್ನಾಗಿ ಮಾಡುವಂಥ ಒಂದು ವಿಫಲ ಪ್ರಯತ್ನಗಳನ್ನು ಅವ್ರು ಮಾಡ್ಕೊಂಬಂದರು. ಅದರಲ್ಲಿ ಪ್ರಮುಖರಾಗಿ ನಾನು ಈಗಾಗಲೇ ಹೇಳಿದಾಗೆ ಇಬ್ಬರು ಮಹನೀಯರು, ಪುಣ್ಯಾತ್ಮರು, YN ಕೃಷ್ಣಮೂರ್ತಿ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಗ್ರಾಮದ ಮೂಲದವರಾಗಿರ್ತಕ್ಕಂಥ 1926ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂಥ ವಂಡರ್ ಕಣ್ಣು, ವಂಡರ್ ಕಂಡರ್, ತೀರ್ಥರೂಪ ಅನ್ನೋ ಕೃತಿಗಳ ಕರ್ತೃರಾದಂಥ ಹಾಗೂ 60-70ರ ದಶಕದಲ್ಲಿ ಪ್ರಜಾವಾಣಿ ಮತ್ತು ಕನ್ನಡಪ್ರಭ ದಿನಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದಂಥ YN ಕೃಷ್ಣಮೂರ್ತಿಯವರು, ಹಾಗೆ ಹೆಸರಾಂತ ಸಿನಿಮಾ ಪತ್ರಕರ್ತರಾಗಿ ಕೆಲಸ ಮಾಡಿದಂಥ ಅದ್ಭುತವಾದಂಥ ಪ್ರತಿಭೆ, ಅದ್ಭುತವಾದಂಥ ನಿರೂಪಕಿ, ನಟಿ, ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿರ್ತಕ್ಕಂಥ ಅಪರ್ಣಾ ಅವರ ತಂದೆ KS ನಾರಾಯಣ ಸ್ವಾಮಿ ಅವರು ಇನ್ನಿಲ್ದಂಥ ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ವಿರುದ್ಧ ಕುಚೋದ್ಯದ ಮಾತುಗಳನ್ನು ಆಡುವಂಥದ್ದು, ಕುಚೋದ್ಯದ ಬರಹಗಳನ್ನು ಬರೆಯುವಂಥದ್ದು, ಅವಹೇಳನಕಾರಿ ಪ್ರಕಟಣೆಗಳನ್ನು ಪ್ರಕಟ ಮಾಡುವಂಥದ್ದು, ಲೇಖನಗಳನ್ನು ಪ್ರಕಟ ಮಾಡುವಂಥದ್ದು, ಆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ಪ್ರತಿಭೆಯನ್ನು ಮೂಲೆಗೆ ಸರಿಸುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬಂದರು. ಆದರೆ ಇದಕ್ಕೆ ಖುಷಿಯಂಥ ವಿಷಯ ಅಂದರೆ ಕನ್ನಡಿಗರು ಯಾರು ಅವರ ಬರಹಗಳಿಗೆ, ಅವರ ಕುಚೋದ್ಯದ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಜಾತಿ ವ್ಯವಸ್ಥೆನೇ ಪ್ರಮುಖವಾಗಿರ್ತಕ್ಕಂಥ ಇಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಬಲ ಜಾತಿಗೆ ಸೇರದೆ, ನಾನು ಈಗಾಗಲೇ ಹೇಳಿದಾಗೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಒಂದು ಸಮುದಾಯದಿಂದ ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಪ್ರತಿಭೆಯ ಮೂಲಕವೇ, ತಮ್ಮ ವ್ಯಕ್ತಿತ್ವದ ಮೂಲಕವೇ, ತಮ್ಮ ನಡೆ ನುಡಿಯ ಮೂಲಕವೇ ಇಡೀ ನಾಡಿನ ಗಮನವನ್ನು ಸೆಳೆದು ಎಲ್ಲರ ಹೃದಯಗಳ ಸಾಮ್ರಾಟ್ನಾಗಿ ಮೆರೆದಿರ್ತಕ್ಕಂಥದ್ದು, ಮೆರೀತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ YNK ಅವರು ಮತ್ತು KS ನಾರಾಯಣ ಸ್ವಾಮಿ ಅವರು ನಿರಂತರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ, ಅವರ ಚಿತ್ರಗಳ ವಿರುದ್ಧ ಅಪಪ್ರಚಾರಗಳನ್ನು, ಕುಚೋದ್ಯದ ಲೇಖನಗಳನ್ನು ಬರೆಯುವಂಥದ್ದು, ದುರುದ್ದೇಶಪೂರ್ವಕವಾಗಿ ಅವರ ಚಿತ್ರಗಳ ವಿಮರ್ಶೆಯನ್ನು ಮಾಡುವಾಗ ಆ ಚಿತ್ರಗಳ ಬಗ್ಗೆ ನಕಾರಾತ್ಮಕ ವಿಷಯಗಳನ್ನು ಬರೆದು ಆ ಚಿತ್ರಗಳು ವಿಫಲವಾದಂಥ ಚಿತ್ರ ಮತ್ತು ಕಳಪೆ ಗುಣಮಟ್ಟದ ಚಿತ್ರಗಳು ಅನ್ನೋದನ್ನು ಬಿಂಬಿಸುವಂಥ ವ್ಯರ್ಥ ಪ್ರಯತ್ನಗಳನ್ನು ನಿರಂತರವಾಗಿ ಅವ್ರು ಮಾಡ್ಕೊಂಬಂದರು. YNK ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಷ್ಣುವರ್ಧನ್ ಅವರನ್ನು, ಪುಟ್ಟಣ್ಣ ಕಣಗಾಲ್ ಅವ್ರನ್ನ, ಅನಂತ್ ನಾಗ್ ಅಂತವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ವಿರುದ್ಧ ಎತ್ತುಕಟ್ಟುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಅವರ ಅಂಥ ಗಾಳಗಳಿಗೆ ವಿಷ್ಣುವರ್ಧನ್ ಅವರಾಗಲಿ, ಅನಂತ್ ನಾಗ್ ಅವರಾಗಲಿ ಬಲಿಯಾಗಲಿಲ್ಲ. ಆದರೆ ದುರಂತ ಅಂದರೆ ಪುಟ್ಟಣ್ಣ ಕಣಗಾಲ್ ಅಂತ ನಿರ್ದೇಶಕರು YNK ಅವರ ತಾಳಕ್ಕೆ ತಕ್ಕನಾಗೆ ಕುಣಿದಿದ್ದಂತೂ ಸತ್ಯ. ಅದೇ ರೀತಿ KS ನಾರಾಯಣ ಸ್ವಾಮಿ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ವಿರುದ್ಧ, ಅವರ ಚಿತ್ರಗಳ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ನಕಾರಾತ್ಮಕವಾಗಿ ಆ ವಿಮರ್ಶೆಗಳನ್ನು ಮಾಡಿರುವಂಥ ನೂರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವತ್ತು ಕೂಡ ಸಿಗುತ್ತೆ. ಅವ್ರು ಬರೆದಿರ್ತಕ್ಕಂಥ ಲೇಖನಗಳು ಇವತ್ತು ಕೂಡ, ಚಲನಚಿತ್ರಕ್ಕೆ ಸಂಬಂಧಪಟ್ಟ ಲೇಖನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಸಿಗ್ತದೆ. ಹಾಗಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾ ಜೀವನ ಸುಖಮಯವಾಗಿತ್ತ? ನಾವೆಲ್ಲ ಬಹಳಷ್ಟು ಜನ ಕನ್ನಡಿಗರು, ಕರ್ನಾಟಕದ ನಾಗರಿಕರು ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಅವ್ರನ್ನ ಮೇರು ವ್ಯಕ್ತಿ ಅನ್ನೋದು ತಿಳ್ಕೊಳ್ತಾರೆ. ಆದರೆ ಅವ್ರು ಅನುಭವಿಸಿರ್ತಕ್ಕಂಥ ಯಾತನೆಗಳ ಬಗ್ಗೆ ಲವಲೇಶದ ಜ್ಞಾನವೂ ಇಲ್ಲದೇ ಇರತಕ್ಕಂಥ ಲಕ್ಷಾಂತರ ಜನ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 21ನೇ ಶತಮಾನದ ಪ್ರಾರಂಭದಿಂದ
ಈವರೆಗೆ ಅಂದರೆ 25 ವರ್ಷಗಳು, ಇವತ್ತು 21ನೇ ಶತಮಾನ ಪ್ರಾರಂಭ ಕಳೆದಿರ್ತಕ್ಕಂಥದ್ದು. ಈ 25 ವರ್ಷಗಳ ಅವಧಿಯಲ್ಲಿ ಇರ್ತಕ್ಕಂಥ ಯುವಕರು, ಈಗಿನ ಜನ, ಈಗಿನ ಯುವ ಪೀಳಿಗೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಟ್ಟಂಥ ಅವಮಾನದ ಗಳಿಗೆಗಳನ್ನು, ಘಟನೆಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈಗ ಆಗಿನ ಕಾಲವೇ ಬೇರೆ ಐತಿ, ಈಗಿನ ಕಾಲವೇ ಬೇರೆ ಐತಿ. ಈಗೆಲ್ಲ ಮೊಬೈಲ್ನಲ್ಲಿ ವಿಷಯಗಳನ್ನು ಎಲ್ಲ ತಿಳ್ಕೊಳ್ಳೋವಂಥದ್ದಾದರೆ ವಿದ್ಯುನ್ಮಾನದ ಮಾಹಿತಿಗಳ ಮೂಲಕ, ಅಂದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಹಿತಿಗಳನ್ನು ತಿಳ್ಕೊಳ್ಳೋವಂಥದ್ದು. ಹಾಗೆಲ್ಲ ಕೇವಲ ಪತ್ರಿಕೆಗಳ ಮೂಲಕವೇ ಜನರು ಎಲ್ಲ ರಂಗದ ವಿಷಯಗಳ ಬಗ್ಗೆ ಮನನ ಮಾಡಿಕೊಳ್ಳುವಂಥ ದಿನಗಳು ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ದುರ್ಘಟನೆಗಳು. ಅಣ್ಣ ಅವರು ನಟಿಸಿದಂಥ ಮೊಟ್ಟ ಮೊದಲ ಚಲನಚಿತ್ರ ಬೇಡರ ಕಣ್ಣಪ್ಪ ಚಿತ್ರ. ಆ 16 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು, 9 ಚಲನಚಿತ್ರ ಮಂದಿರಗಳಲ್ಲಿ ರಜತ ಮಹೋತ್ಸವನ ಆಚರಿಸಿದಂಥ ಒಂದು ಅದ್ಭುತವಾದಂಥ ಪ್ರಾರಂಭವನ್ನು ಪಡೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ನಟನೆಯ ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾದ ನಂತರ YNK ಅಥವಾ KS ನಾರಾಯಣಸ್ವಾಮಿ ಅವರ ಮನಸ್ಸುಗಳು ತಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ದಿನಗಳನ್ನು, ರಾತ್ರಿಗಳನ್ನು ಅವ್ರು ಕಳೆದಿರ್ತಕ್ಕಂಥದ್ದು. ಯಾತಕ್ಕೆ ಅಂತಂದರೆ ಇವರಿಬ್ಬರು ವಿಶೇಷವಾಗಿ, ಇವರು ಸೇರಿದಾಗೆ ವಿಜಯಮ್ಮನವ್ರು ಇರ್ಬೋದು, ದ್ವಾರಕೀಶ್ ಅವರು ಇರ್ಬೋದು, ಅಥವಾ ರವಿ ಬೆಳಗೆರೆ ಇರ್ಬೋದು, ಚಾತುರ್ವರ್ಣ ಪದ್ಧತಿಯಲ್ಲಿ ಬಹಳಷ್ಟು ನಂಬಿಕೆ ಇದ್ದಂಥವರು. ಸಾರಸ್ವತ ಲೋಕ ಕೇವಲ ತಮಗೆ ಮಾತ್ರ ಸೇರಿದಂಥದ್ದು ಅನ್ನೋ ಒಂದು ಕೆಟ್ಟ ಬುದ್ಧಿಯನ್ನು ಹೊಂದಿದ್ದಂಥವ್ರು. ಕೆಲವೇ ಬೆರಳೆಣಿಕೆಯಷ್ಟು ಜನರಲ್ಲಿ ಈ 4-5 ಮಂದಿ ಕೂಡ ಸೇರಿಕೊಳ್ತಾರೆ. ಹೀಗಾಗಿ YNK ಅವರು ಮಾಡಿರುವಂಥ ಅವಾಂತರಗಳು ಒಂದಲ್ಲ, ಕೇವಲ ಡಾಕ್ಟರ್ ರಾಜ್ಕುಮಾರ್ ಅಲ್ಲ, ಇಡೀ ಭಾರತ ಚಲನಚಿತ್ರ ರಂಗದಲ್ಲಿ ಪುಟ್ಟಣ್ಣ ಕಣಗಾಲು, ದೊರೆ ಭಗವಾನು, ಸಿದ್ಧಲಿಂಗಯ್ಯನವರು, ಹಾಗೆ K. ರಾಘವೇಂದ್ರ ರಾವ್, ದಾಸರಿ ನಾರಾಯಣ ರಾವ್, ಶ್ರೀಧರು, ಈ ರೀತಿಯ SP ಮುತ್ತುರಾಮನು, ಇಂತಹ ಮಹಾನ್ ದಿಗ್ಗಜರಿದ್ದಾರೆ ಭಾರತೀಯ ರಾಜ ಅವರು ಸೇರಿದಾಗೆ. ಅದರಲ್ಲಿ ದಕ್ಷಿಣ ಭಾರತದ 6 ಭಾಷೆಗಳ ಚಲನಚಿತ್ರ ರಂಗದಲ್ಲಿ ಯಾರಾದರೂ ಒಬ್ಬ ನಿರ್ದೇಶಕ ತಾವು ಕೊಟ್ಟಂಥ ಚಿತ್ರಗಳ ಮೂಲಕ ನಂಬರ್ 1 ನಿರ್ದೇಶಕನಾಗಿ ಇದ್ದಾನೆ ಅಂತಂದರೆ ಅದು ನಿರ್ವಿವಾದವಾಗಿ ಒಬ್ಬರೇ ಒಬ್ಬರು, ಅದು ನಮ್ಮ ಸಿದ್ಧಲಿಂಗಯ್ಯನವರು. ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯು, ನ್ಯಾಯವೇ ದೇವರು, ಮೇಯರ್ ಮುತ್ತಣ್ಣ, ನಮ್ಮ ಸಂಸಾರ, ತಾಯಿ ದೇವರು, ಈ ರೀತಿಯ ಅದಾದ ನಂತರ ನಾರದ ವಿಜಯ, ಪ್ರೇಮ ಪರ್ವ, ಬಿಳಿಗೆರೆಯ ಬನ್ನದಲ್ಲಿ, ಇಂತಹ ಅದ್ಭುತವಾದಂಥ ಚಲನಚಿತ್ರಗಳನ್ನು ಕೊಟ್ಟಂಥ, ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಸಿವೆ ಕಾಳಿನಷ್ಟು ಲೋಪ ಇಲ್ಲದೆ ಇರತಕ್ಕಂಥ ಚಿತ್ರಕಥೆಗಳನ್ನು ಬರೆದಿರ್ತಕ್ಕಂಥ, ಚಿತ್ರಕಥೆಯನ್ನು ಒಳಗೊಂಡಿರ್ತಕ್ಕಂಥ 3 ಚಲನಚಿತ್ರಗಳ ಪೈಕಿ ಒಂದು ಸಂಪತ್ತಿಗೆ ಸವಾಲು, ಇನ್ನೊಂದು ಮಯೂರ, ಆದರೆ ಮತ್ತೊಂದು ಭೂತಯ್ಯನ ಮಗ ಅಯ್ಯು ಚಲನಚಿತ್ರ. ಅಂತಹ ಭೂತಯ್ಯನ ಮಗ ಅಯ್ಯು ಚಲನಚಿತ್ರದ ನಿರ್ದೇಶಕ ಹಲವಾರು ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ, ಇಡೀ ದಕ್ಷಿಣ ಭಾರತದಲ್ಲಿ ಸತತವಾಗಿ ಒಂದೇ ಚಿತ್ರಮಂದಿರದಲ್ಲಿ 2 ವರ್ಷ 5 ವಾರಗಳ ಕಾಲ ನಿರಂತರವಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನಗೊಂಡಂಥ ಏಕೈಕ ದಕ್ಷಿಣ ಭಾರತದ ಚಲನಚಿತ್ರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬಂಗಾರದ ಮನುಷ್ಯ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯನವ್ರನ್ನ ಕೇವಲ ಆತ ಶೂದ್ರ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಚಾರವನ್ನು ಸಿಕ್ಕಿಲ್ಲ. ಮತ್ತು ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ YNK ಅವರು, KS ನಾರಾಯಣಸ್ವಾಮಿ ಅಂತ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಯಶಸ್ವಿಯಾದರೂ ಕೂಡ. ಇಲ್ಲದೆ ಹೋಗಿದ್ರೆ 18 ಅತಿ ಕಳಪೆ ಫಲಿತಾಂಶವನ್ನು ಕೊಟ್ಟಂಥ, ಅಂದರೆ ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಅಟ್ಟರ್ ಫ್ಲಾಪ್ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ, ಕನ್ನಡದಲ್ಲಿ 9, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳು ಸೇರಿದಾಗೆ ಒಟ್ಟು 19 ಅತ್ಯಂತ ಕಳಪೆ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಂಬರ್ 1 ನಿರ್ದೇಶಕ ಅಂತ ಹೇಳಿ ಬಲವಂತವಾಗಿ ತಮ್ಮ ಬರವಣಿಗೆಗಳ ಮೂಲಕ ಹೇರೋದ್ರಲ್ಲಿ ಅವರು ಯಶಸ್ವಿಯಾದರು. ಅದು ಇವತ್ತಿಗೂ ಕೂಡ ಜನ ಅದನ್ನೇ ನಂಬ್ಕೊಂಡು ಬರ್ತಾಯಿದ್ದಾರೆ. ಆದರೆ ನಾನು ಹೇಳಿದಾಗೆ ಆ ವ್ಯಕ್ತಿಗೂ ಅಥವಾ ಸಿದ್ಧಲಿಂಗನವರ ಯಶಸ್ಸಿನ ಪ್ರಮಾಣಕ್ಕೂ, ಅವರು ನಿರ್ದೇಶನ ಮಾಡಿದಂಥ ಚಿತ್ರಗಳ ಗುಣಮಟ್ಟಕ್ಕೂ ನೀವು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಯಾರು ನಂಬರ್ 1 ನಿರ್ದೇಶಕ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸ್ಥಳದಲ್ಲಿ, ಯಾವುದೇ ಸಮಯದಲ್ಲಿ ನಾನು ಬಹಿರಂಗವಾಗಿ ಚರ್ಚೆಗೆ ಯಾರ ಜೊತೆಗೆ ಬೇಕಾದ್ರೂ ಸಿದ್ಧಿದ್ದೇನೆ ಅನ್ನೋ ಒಂದು ಸವಾಲನ್ನು ಕೂಡ ನಾನು ಹಾಕೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಒಂದಾಯಿತು ಅಂತಂದರೆ, ಇವರು ಅಣ್ಣ ಅವರ ಪ್ರತಿಯೊಂದು ಚಲನಚಿತ್ರಕ್ಕೆ ನಕಾರಾತ್ಮಕ ವಿಮರ್ಶೆಗಳನ್ನು ಬರೆಯೋದ್ರ ಜೊತೆಗೆ ಆಯಾ ಚಿತ್ರಗಳು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಕಟಾರಿ ವೀರ ಅಥವಾ
ನಾನು ಈಗಾಗಲೇ ಹೇಳಿದಂಗೆ ಜಗ ಮೆಚ್ಚಿದ ಮಗ ಚಲನಚಿತ್ರ ಇರ್ಬೋದು, ಕಟಾರಿ ವೀರ ಇರ್ಬೋದು, ಕಿಲಾಡಿ ರಂಗ ಇರ್ಬೋದು, ಜೇಡರಬಲೆ ಇರ್ಬೋದು, ಈ ರೀತಿಯ ಪ್ರತಿಯೊಂದು ಚಲನಚಿತ್ರಗಳು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಆ ಚಿತ್ರಮಂದಿರದ ಟಿಕೆಟ್ಗಳನ್ನು ಬೇರೊಬ್ಬರು ಅದನ್ನು ಖರೀದಿಸಿ ಚಿತ್ರಮಂದಿರವನ್ನು ಖಾಲಿ ಇದೆ ಅಂತೇಳಿ ತೋರಿಸುವಂಥ ಪ್ರಯತ್ನಗಳು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆ ಅವಾಗೆಲ್ಲ ಕೇವಲ ಪೋಸ್ಟರ್ಗಳನ್ನು ಗೋಡೆಗಳ ಮೇಲೆ ಅಂಟಿಸೋದ್ರ ಮೂಲಕನೇ ಪ್ರಚಾರ ತಗೊಳ್ತಾ ಇದ್ದಂಥ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಲನಚಿತ್ರ ಬಿಡುಗಡೆಗೆ 2-3 ದಿನಗಳ ಮುಂಚಿತವಾಗಿ ಏನು ಪೋಸ್ಟರ್ಗಳನ್ನು ಗೋಡೆಗಳ ಮೇಲೆ ಬೆಂಗಳೂರು ಮಹಾನಗರ ಸೇರಿದಂಗೆ ರಾಜ್ಯಾದ್ಯಂತ ಅಂಟಿಸ್ತಾ ಇದ್ರು. ಅದಕ್ಕೆ ಸಗಣಿಯನ್ನು ಮಣ್ಣನ್ನು ಅದಕ್ಕೆ ಹೊಡೆದು ಆ ಚಿತ್ರಗಳ ಬಗ್ಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರವನ್ನು ಇದೇ ನಾನು ಈಗಾಗಲೇ ಹೇಳಿದಾಗೆ ಇವರ ಬೆಂಬಲಿಗರು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಸಾಕ್ಷೀಭೂತರಾಗಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ 2ನೇ ಸಾಮಾಜಿಕ ಚಿತ್ರ, ಮೊದಲನೇದು ಕನ್ನಡ ಭಾಷೆ ಮೊಟ್ಟಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರವಾದರೆ, ರಾಯರ ಸೊಸೆ ಮೊದಲನೇ ಚಿತ್ರವಾದರೆ, ಎರಡನೇ ಚಿತ್ರ ಅಬ್ಬಾ ಹುಡುಗಿ ಚಲನಚಿತ್ರ. ರಾಯರ ಸೊಸೆ ಆದ ನಂತರ ಬಂದಂಥ 2ನೇ ಸಾಮಾಜಿಕ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಬ್ಬಾ ಹುಡುಗಿ. ಅಬ್ಬಾ ಆ ಹುಡುಗಿ 1959ರಲ್ಲಿ ತೆರೆಗೆ ಬಂದಂಥ ಚಿತ್ರವನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ YN ಕೃಷ್ಣಮೂರ್ತಿಯವರು ಪ್ರಜಾವಾಣಿ ಅಂತ ನಂಬರ್ 1 ದಿನಪತ್ರಿಕೆಯಲ್ಲಿ ಅವ್ರು ಬರೆದಿದ್ದಂಥ ಲೇಖನ ಕನ್ನಡ ಚಿತ್ರರಂಗಕ್ಕೊಬ್ಬ ಜಟಕಾ ಸಾಬಿ ಅಂತ ಹೇಳಿ ಅವರು ಅತ್ಯಂತ ಅವಹೇಳನಕಾರಿಯಾದಂಥ ಪದಗಳನ್ನು ಬಳಸಿ ಆ ಅಬ್ಬಾ ಹುಡುಗಿಯ ಚಿತ್ರವನ್ನು ವಿಮರ್ಶೆ ಮಾಡಿರ್ತಕ್ಕಂಥದ್ದು ತನ್ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಅವಮಾನವನ್ನು ಅವರು ಮಾಡಿದಂಥ ಲೇಖನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಅದಿರ್ತಕ್ಕಂಥದ್ದು. ಅದೇ ಈಗಿನ ಕಾಲದಲ್ಲಿ ಒಬ್ಬ ಬಲಾಢ್ಯ ಸಮುದಾಯದ ನಟನಿಗೆ ಸಂಬಂಧಪಟ್ಟ ಹಾಗೆ ಇಂಥ ಪದಗಳನ್ನು ಕನ್ನಡ ಚಲನಚಿತ್ರ ರಂಗಕ್ಕೊಬ್ಬ ಜಟಕಾ ಸಾಬಿ ಅಂತ ಏನಾದ್ರು ಬರೆದಿದ್ರೆ ಅದರ ಪರಿಣಾಮಗಳೇ ಬೇರೆ ಆಗ್ತಾಯಿತ್ತು. ಆದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ತಮ್ಮ ಪ್ರತಿಕ್ರಿಯೆಯನ್ನು, ತಮ್ಮ ಅಸಮಾಧಾನವನ್ನು ತೋರಿಸ್ಕೊಳ್ಳೋವಂಥ ಪ್ರಯತ್ನವನ್ನು, ಕೆಲಸವನ್ನು ಮಾಡಲೇ ಇಲ್ಲ. ಅದೇ ಅವರ ದೊಡ್ಡ ಗುಣ. ಹಾಗೆ ಮಂತ್ರಾಲಯ ಮಹಾತ್ಮೆ 1966ರಲ್ಲಿ ಅದನ್ನು ಬಿಡುಗಡೆಯಾಗಿರೋಂಥದ್ದು. 1965ರಲ್ಲಿ ಅದರ ಚಿತ್ರೀಕರಣ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಇದೇ YN KS ನಾರಾಯಣ ಸ್ವಾಮಿ ಅಂತ ಈ ಒಂದು ಅಸಹ್ಯ ಎನ್ನುವಷ್ಟರ ಮಟ್ಟಿಗಿನ ಜಾತಿ ಪ್ರೇಮಿಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕೀಳು ಕುಲದಿಂದ ಬಂದಿರತಕ್ಕಂಥವರು, ಅವರು ಗುರು ಸಾರ್ವಭೌಮರ ಪಾತ್ರವನ್ನು ಮಾಡಬಾರ್ದು ಅಂತ ಹೇಳಿ ವಿವಾದವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಈ ವಿವಾದದಿಂದ ಕಂಗೆಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಬೇಡ, ಬೇರೆಯವ್ರ ಕೈಲ ಮಾಡಿಸಿ ಅಂತ ಆ ಪಾತ್ರವನ್ನು ಮಾಡಿಸಿ ಅಂತ ಹೇಳಿ ನಿರ್ದೇಶಕ ದೊರೆ ಭಗವಾನ್ ಅವ್ರಿಗೆ ಹೇಳಿದಾಗ, ಬೇಡ, ಇದು ಯಾರು ಈ ಪಾತ್ರವನ್ನು ಮಾಡಬೇಕು ಅಂಥೇಳಿ ಖುದ್ದು ರಾಯರೇ ಗುರು ಸಾರ್ವಭೌಮರೇ ನಿರ್ಧಾರ ಮಾಡಲಿ ಅಂತ ಹೇಳಿ ಕೊನೆಗೆ ಎಲ್ಲ ಚಿತ್ರತಂಡದ ಪ್ರಮುಖನ, ಚಿತ್ರದ ನಿರ್ದೇಶಕರು, ಚಿತ್ರದ ನಿರ್ಮಾಪಕರು ಕರ್ಕೊಂಡು ಮಂತ್ರಾಲಯ ಮಹಾತ್ಮೆ ಚಿತ್ರದ ಪ್ರಾರಂಭಕ್ಕೂ ಮುಂಚೆ ಮಂತ್ರಾಲಯಕ್ಕೆ ಹೋಗಿ ಗುರು ಸಾರ್ವಭೌಮರ ಸನ್ನಿಧಿಯಲ್ಲಿ, ಆ ಗರ್ಭಗುಡಿಯ ಸನ್ನಿಧಿಯಲ್ಲಿ 4 ಹೆಸರುಗಳನ್ನು ಬರೆದು ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್ ಅವರ ಹೆಸರುಗಳನ್ನು ಬರೆದು ಒಂದು ಪುಟ್ಟ ಮಗುವಿನ ಕೈಲಿ ಆ ದೇವರ ಮುಂದೆ ಇಟ್ಟು ಆ ಚೀಟಿಗಳನ್ನು ಎತ್ತಿಸೋವಂಥ ಪ್ರಯತ್ನವನ್ನು ಮಾಡ್ತಾರೆ. ಮೊದಲನೇ ಸಾರಿ ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು, ಮತ್ತೊಮ್ಮೆ ಇನ್ನೊಂದು ಸಾರಿ ಎತ್ತಿಸಿ ಅಂತಾರೆ, 2ನೇ ಬಾರಿ, 3ನೇ ಬಾರಿ, 4 ಬಾರಿ ಆ ಚೀಟಿಗಳನ್ನು ಎತ್ತಿದಾಗ ಕೂಡ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರೇ ಬಂದಾಗ ಅಂತಿಮವಾಗಿ ಗುರುರಾಯರ ಆಶೀರ್ವಾದ, ಈ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಸೂಕ್ತ ಅಂತ ಹೇಳಿ ರಾಯರೇ ನಿರ್ಧಾರ ಮಾಡಿದ್ದಾರೆ ಅಂತ ಒಂದು ನಿರ್ಧಾರಕ್ಕೆ ಬಂದಂಥ ಚಿತ್ರತಂಡ ಮಂತ್ರಾಲಯ ಮಹಾತ್ಮೆಯನ್ನು ಚಿತ್ರೀಕರಣ ಮಾಡಿ ಅಂತಿಮವಾಗಿ 1966ರಲ್ಲಿ ಅದನ್ನು ತೆರೆಗೆ ತರುವಂಥ ಕೆಲಸ ಮಾಡಿದ್ರು. ಚಿತ್ರ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಯಾವ YN ಅವರು, ಯಾವ KS ನಾರಾಯಣ ಸ್ವಾಮಿ ಅಂತ ಒಂದು ಷಡ್ಯಂತ್ರವಾದಿಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಸಂಚನ ರೂಪಿಸಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಸಮುದಾಯದ ಜನ, ಎಲ್ಲ ಜಾತಿ, ಎಲ್ಲ ಭಾಷೆಗಳ ಜನರು ಚಿತ್ರಮಂದಿರಗಳ ಹೊರಗಡೆ ಚಪ್ಪಲಿಗಳನ್ನು ಬಿಟ್ಟು ಮಂತ್ರಾಲಯ ಮಹಾತ್ಮೆ ಚಿತ್ರವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು, ಆ ದಾಖಲೆ ಇವತ್ತು ನಮ್ಮ ಮುಂದೆ ಇದೆ. ಅಂತಿಮವಾಗಿ ಮಂತ್ರಾಲಯ ಮಹಾತ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಬದುಕಿನ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ 206 ಚಿತ್ರಗಳ ಪೈಕಿ ಅತ್ಯಂತ ಇಷ್ಟಪಟ್ಟ ಏಕೈಕ ಚಲನಚಿತ್ರ, ತಾನು ನಟಿಸಿದಂಥ ಏಕೈಕ ಚಲನಚಿತ್ರ ಮಂತ್ರಾಲಯ ಮಹಾತ್ಮೆ ಅನ್ನೋ ಒಂದು ಏನು ಯಾವಾಗಲೂ ಅವ್ರು ಹೇಳ್ಕೊಂಬಂದರು, ಅಂತಹ ಒಂದು ಹಿರಿಮೆಗೆ ಮಂತ್ರಾಲಯ ಮಹಾತ್ಮೆ ಪಾತ್ರವಾಯಿತು. ಆ ಮೂಲಕ 2ನೇ ಬಾರಿ ಇಂತಹ ಒಂದು ಷಡ್ಯಂತ್ರ ಮಾಡಿದಂಥ ಈ ವಿಕೃತ ಮನಸ್ಸಿಗರ
ಒಂದು ಸಂಚು ವಿಫಲವಾಯಿತು. ಮೂರನೇದಾಗಿ ಇನ್ನೊಂದು ವಿಷಯ ಅಂದರೆ ಭೂದಾನ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ. ಇದನ್ನು ಸ್ವತಃ ಕಲ್ಯಾಣ್ ಕುಮಾರ್ ಅವರೇ ಅವರ ಅಂತಿಮ ದಿನಗಳಲ್ಲಿ ಈಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು 3 ಪತ್ರಕರ್ತರ ಮುಂದೆ ಅವ್ರು ಹೇಳಿರ್ತಕ್ಕಂಥದ್ದು. ಅವರು ಆ ಸಂದರ್ಭದಲ್ಲಿ ಭೂದಾನ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇದಾಗಲೇ ನೆಂಜಿಲ್ವರು ಆಲಯಂ ಅಂತ ಹೇಳಿ ಒಂದು ಅದ್ಭುತವಾದಂಥ ಯಶಸ್ಸನ್ನು ಪಡೆದಂಥ ತಮಿಳು ಚಿತ್ರದ ನಾಯಕರಾಗಿ ನಟಿಸಿದಂಥ ಕಲ್ಯಾಣ್ ಕುಮಾರ್ ಅವರು ಎಲ್ಲೋ ಒಂದು ಕಡೆ ಅಹಮನ್ನು ತಮ್ಮ ತಲೆಗೆ ಏರಿಸ್ಕೊಂಡು 555 ಅಂಥೇಳಿ ಬಹಳ ದುಬಾರಿ ಆದಂಥ ಸಿಗರೇಟನ್ನು, ವಿದೇಶಿ ಸಿಗರೇಟನ್ನು ಕುಡಿತಾ ಸೇವನೆ ಮಾಡ್ತಾ ಇದ್ದಂಥ ಕಲ್ಯಾಣ್ ಕುಮಾರ್ ಅವರು ತಮ್ಮ ಸಿಗರೇಟನ್ನು ಬಾಯಲ್ಲಿ ಇಟ್ಕೊಂಡು ಬೆಂಕಿಪಟ್ಟಣವನ್ನು ರಾಜ್ಕುಮಾರ್ ಕೊಟ್ಟು ಅಂಟಿಸು ಅಂತ ಹೇಳಿದಂಥದ್ದು. ಹಾಗೆ ಅವರ ಪಾತ್ರವನ್ನು ಮುಗಿಸಿ ಅವರು ಕೂತ್ಕೊಳ್ಳೋಕ್ಕೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಬಂದಾಗ, ತಮ್ಮ ಕುರ್ಚಿಯಲ್ಲಿ ಆಸೀನರಾಗಕ್ಕೆ ಬಂದಾಗ ಅವರು ಕೂತ್ಕೊಳ್ಬೇಕು ಅನ್ನೋ ಅಷ್ಟೊಳಗೆ ಆ ಕುರ್ಚಿಯನ್ನು ತಮ್ಮ ಗಾಲಿನಿಂದ ಒದ್ದು ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಳಗೆ ಬಿದ್ದಂಥದ್ದನ್ನು ನೋಡಿ ಗಹಗಹಿಸಿ ನಕ್ಕಿರ್ತಕ್ಕಂಥದ್ದನ್ನು ಸ್ವತಃ ಕಲ್ಯಾಣ್ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಈ ಬಗ್ಗೆ ಖುದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಯಾರ ಮುಂದೇನೂ ತಮ್ಮ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಸಹವರ್ತಿಗಳಿಗೂ ತಮ್ಮ ಆತ್ಮೀಯ ಸ್ನೇಹಿತರು ಕೂಡ ಈ ವಿಷಯವನ್ನು ಹೇಳುವಂಥ ಕೆಲಸವನ್ನು ಅವರು ಮಾಡಲಿಲ್ಲ. ಆದರೆ ಕಲ್ಯಾಣ್ ಕುಮಾರ್ ಅವರ ಅಂತಿಮ ಕಾಲದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಶ್ರಯ ಆದಂಥ ಒಂದೇ ಒಂದು ಕುಟುಂಬ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದಾದ ನಂತರ 2 ಕನಸು ಚಿತ್ರದ ಚಿತ್ರೀಕರಣ 1974ರಲ್ಲಿ ಅದರ ಅಂತಿಮ ಸನ್ನಿವೇಶ ಅಂದರೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈಗಿನ ಹನುಮಂತ ನಗರದ ರಾಮಾಂಜನೇಯ ಗುಡ್ಡದ ಬಳಿ ಆ ಚಿತ್ರದ ಚಿತ್ರೀಕರಣ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಇವತ್ತಿಗೂ ನಿಗೂಢವಾಗಿರ್ತಕ್ಕಂಥ ಯಾರು ಇದನ್ನು ಸುಪಾರಿ ಕೊಟ್ಟಿದ್ದು ಅನ್ನೋ ವಿಷಯವನ್ನು ಇವತ್ತಿಗೂ ಕೂಡ ಪೊಲೀಸರು ಅದನ್ನು ಮರೆಮಾಚಿರ್ತಕ್ಕಂಥ ಒಂದು ವಿಷಯ. ಆಗಿನ ಕಾಲದ 2 ಕರ್ನಾಟಕ ರಾಜ್ಯದಲ್ಲಿ ಡಾನ್ಗಳಾಗಿ ಮೆರೆದಂಥ ಒಬ್ಬರು ಕೊತ್ವಾಲ ರಾಮಚಂದ್ರ ಮತ್ತು ಜಯರಾಜ್ ಅಂತ ಏನಿದ್ರು, ಅದರ ಪೈಕಿ ಜಯರಾಜ್ ಅವರ ಜೊತೆ ಇರ್ತಕ್ಕಂಥ ಜಯರಾಜ್ ಅವರ 40 ಮಂದಿ ಸಹಚರರು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಆ್ಯಸಿಡ್ ಏರಿಸಲಿಕ್ಕೆ ಮತ್ತು ಅವರ ಅಪಹರಣ ಮಾಡಲಿಕ್ಕೆ ನಿರಂತರವಾಗಿ 15 ದಿನಗಳ ಕಾಲ ಪ್ರಯತ್ನ ಪಟ್ಟರು. ಹೈಲ್ಯಾಂಡ್ಸ್ ಹೋಟ್ಲಿಂದ ಚಿತ್ರೀಕರಣಕ್ಕೆ ಅವರು ಬರುವಂಥ ಸಂದರ್ಭದಲ್ಲಿ ಅವ್ರನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಅವರು ರೂಪಿಸಿದ್ದಂಥ ಸಂಚನ್ನು ಅರ್ಥ ಮಾಡಿಕೊಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಮಗನ ಥರ ಅವರ ಸ್ವಂತ ಸಹೋದರನಿಗಿಂತಲೂ ಹೆಚ್ಚಾಗಿದ್ದಂಥ ವಜ್ರಮುನಿಯವರು ಈ ವಿಷಯವನ್ನು ತಿಳ್ಕೊಂಡು ಅದನ್ನು ತಮ್ಮ ಇನ್ನೊಬ್ಬ ಸಹೋದರ ಸಂಬಂಧಿ ಅಂದರೆ 3 ಜನ ಅಣ್ಣ ತಮ್ಮದಿರ ಮಕ್ಕಳಾಗಿರ್ತಕ್ಕಂಥ ಒಂದು ವಜ್ರಮುನಿಯವರು ತಂದೆ ಒಂದು KM ನಾಗರಾಜ್ ಅಂತ ಅವರ ತಂದೆ ಮತ್ತೊಂದು ದಯಾನಂದ್ ಸಾಗರ್ ಅವರ ತಂದೆ, ಅಂದರೆ ದಯಾನಂದ್ ಸಾಗರ್ ಅಂದರೆ ಈಗಿರ್ತಕ್ಕಂಥ ಹೇಮಚಂದ್ರ ಸಾಗರ್ ಪ್ರೇಮಚಂದ್ರ ಸಾಗರ್ ಅವರ ತಂದೆ. ಅದರಲ್ಲಿ KM ನಾಗರಾಜ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಉನ್ನತ ಹುದ್ದೆಯಲ್ಲಿ ಇದ್ದಂಥ, ಈಗಲೂ ನಮ್ಮ ಜೊತೆಗೆ ಇರ್ತಕ್ಕಂಥ ಅದ್ಭುತವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾಯಂ ಸದಸ್ಯರಾಗಿರ್ತಕ್ಕಂಥ KM ನಾಗರಾಜ್ ಅವರು ಅವರ ಮನೆ ಈಗಿನ ಅಶೋಕ ಪಿಲ್ಲರ್ ಬಳಿ ಇರ್ತಕ್ಕಂಥ ಕನಕನಪಾಳ್ಯದಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅವರ ವಿಷಯಗಳನ್ನು ಮುಕ್ತವಾಗಿ ಎಲ್ಲರ ಮುಂದೆನೂ ಮಾತನಾಡ್ತಾರೆ. ಅಂತಹ KM ನಾಗರಾಜ್ ಅವರು ತಮ್ಮ ಜೊತೆಗಿದ್ದಂಥ 15-20 ಮಂದಿ ಹುಡುಗರು, ಅದರಲ್ಲಿ ಕನಕನಪಾಳ್ಯ ದತ್ತ ಅಂತ, ಕನಕನಪಾಳ್ಯ ನಾಣಿ ಅಂತ ಹೇಳಿ ಇವರ ನೇತೃತ್ವದ ಒಂದು 15-20 ಮಂದಿ ಯುವಕರನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ರಕ್ಷಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ, ಯಾಕೆಂದರೆ ಇವರ ವಿರುದ್ಧ ಮಾಡಿರ್ತಕ್ಕಂಥ ಈ ಸಂಚು ಕೊನೆಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಿಳಿಸುವಂಥ ಕೆಲಸವನ್ನು ವಜ್ರಮುನಿಯವರು ಮಾಡಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯ ಸಹಾಯದಿಂದ ಇವರು ವಜ್ರಮುನಿಯವರ ವಿಷಯವನ್ನು ತಿಳ್ಕೊಂಡಿದ್ದು ಅಂತೇಳಿ ವಜ್ರಮುನಿಯವರೇ ಸ್ವತಃ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದು. 15 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರ ರಕ್ಷಣೆಗೆ ಬೆಳಗಿನಿಂದ ಸಂಜೆವರೆಗೂ ಹೈಲ್ಯಾಂಡ್ಸ್ ಹೋಟ್ಲಿಂದ ಚಿತ್ರೀಕರಣಕ್ಕೆ ಬರೋ ತನಕ ಅವರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತಾಗದ ರೀತಿಯಲ್ಲಿ ಹಿಂಬಾಲಿಸಿ 3-4 ಕಾರುಗಳಲ್ಲಿ ಹಿಂಬಾಲಿಸಿ ಅವರ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ವೇಳೆ KM ನಾಗರಾಜ್ ಅವರ ಗಮನಕ್ಕೆ ಬರದೇ ಹೋಗಿದ್ದರೆ, ವಜ್ರಮುನಿಯವರ ಗಮನಕ್ಕೆ ಈ ವಿಷಯ ಬರದೇ ಹೋಗಿದ್ರೆ ಆಗ್ತಾ ಇದ್ದಂಥ ಅನಾಹುತ ಎಷ್ಟು ಭೀಕರವಾಗ್ತಾ ಆಗಿತ್ತು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದಾಗಿದೆ. ಇದಕ್ಕಿಂತಲೂ ಮುಂಚೆ ಈ ವಿಷಯವನ್ನು ಯಾತಕ್ಕೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ವಿಶ್ವದ ಯಾವುದೇ ಭಾಷೆಯ ಚಿತ್ರರಂಗದ ಯಾವುದೇ ಒಬ್ಬ ಮುಂಚೂಣಿ ನಾಯಕನಿಗೆ ಆಗದೇ ಇರತಕ್ಕಂಥ ಬಹಳ ದೊಡ್ಡ ಅವಮಾನಕರ ಪ್ರಸಂಗ ಆಗಿರ್ತಕ್ಕಂಥ ಈ ಒಂದು ವಿಷಯವನ್ನು ನಾನು ಇದರಲ್ಲಿ ಕೊನೆಯದಾಗಿ ಹೇಳಬೇಕಾಗಿದೆ. ನಾನು ಅಮರಶಿಲ್ಪಿ ಜಕಣಾಚಾರಿ ಚಲನಚಿತ್ರ ನಮಗೆಲ್ಲ ಗೊತ್ತಿದೆ. ಕಲ್ಯಾಣ್ ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದಂಥ ಕನ್ನಡದ ಮೊಟ್ಟಮೊದಲ ವರ್ಣಚಿತ್ರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಅದ್ಭುತವಾದ ಗೀತೆಗಳನ್ನು ಸಂಗೀತವನ್ನು ಹೊಂದಿರತಕ್ಕಂಥ ಅಮರಶಿಲ್ಪಿ ಜಕಣಾಚಾರಿ ಪಾತ್ರಕ್ಕೆ ಮೊದಲು ಆಯ್ಕೆ ಮಾಡಿದ್ದಂಥದ್ದು ಆ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕ ವಿಕ್ರಮ್ ಪ್ರೊಡಕ್ಷನ್ಸ್ನ
ಸಂಸ್ಥಾಪಕರು ಆದಂಥ BS ರಂಗಾರವರು ಆ ಪಾತ್ರಕ್ಕೆ ಆಯ್ಕೆ ಮಾಡಿದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ಆ ಚಿತ್ರದ ಪ್ರಾರಂಭದ ಒಂದು ಕ್ಲಾಪನ್ನು ಮಾಡೋದಕ್ಕೆ ಅಂಥೇಳಿ ಆ ಚಿತ್ರೀಕರಣಕ್ಕೆ ಚಾಲನೆ ಕೊಡುವಂಥ ಕೆಲಸಕ್ಕೆ ಕಲ್ಯಾಣ್ ಕುಮಾರ್ ಅವ್ರನ್ನ ಆಹ್ವಾನ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಜಕಣಾಚಾರ್ಯ ಪಾತ್ರದ ಎಲ್ಲ ಪೋಷಕಗಳೊಂದಿಗೆ ಮೇಕಪ್ನ ಮಾಡಿಕೊಂಡು ಅವರು ಬಂದು ಅಲ್ಲಿ ಚಿತ್ರೀಕರಣಕ್ಕೆ ಸಿದ್ಧರಾಗಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋ ಚಿತ್ರೀಕರಣ ನಡೀತಾ ಇದ್ದಂಥ ಪ್ರಾರಂಭದ ಚಿತ್ರೀಕರಣ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಸ್ಟುಡಿಯೋದ ಸ್ಥಿರ ದೂರವಾಣಿಗೆ ಬಂದಂಥ ಒಂದು ಕರೆಯನ್ನು ಸ್ವೀಕರಿಸಿದಂಥ BS ರಂಗಾರವರು ವಿಚಲಿತರಾಗಿದ್ದಂತೂ ಸತ್ಯ. ವಿಚಲಿತರಾಗಿ ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಚಿತ್ರದಲ್ಲಿ ನೀವು ಪಾತ್ರ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರಾಸೆಯನ್ನು ಮಾಡಿ, ಯಾವ ಕಲ್ಯಾಣ್ ಕುಮಾರ್ ಅವರ ಚಿತ್ರದ ಕ್ಲಾಪ್ ಮಾಡಲಿಕ್ಕೆ ಅಂಥೇಳಿ ಅಂದರೆ ಚಿತ್ರೀಕರಣವನ್ನು ಚಾಲನೆ ಕೊಡಲಿಕ್ಕೆ ಅಂತ ಬಂದಿದ್ರು, ಅದೇ ಕಲ್ಯಾಣ್ ಕುಮಾರ್ ಅವ್ರನ್ನ ಆ ಚಿತ್ರದ ನಾಯಕನಾಗಿ ಆಯ್ಕೆ ಮಾಡೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಅವಮಾನವನ್ನು ಮಾಡುವಂಥ ಎಸಗುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. ಇದರ ಹಿಂದೆ ಇದ್ದವ್ರು ಯಾರು ಅನ್ನೋದು ಕೊನೆಗೂ ಕೂಡ BS ರಂಗಾರವರು ಹೇಳುವಂಥ ಕೆಲಸವನ್ನು ಮಾಡಲಿಲ್ಲ. ಆದರೆ ಯಾರಿದ್ದರು ಅನ್ನೋದನ್ನು ಎಲ್ರಿಗೂ, ಇಡೀ ಕನ್ನಡ ನಾಡಿನ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ, ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಚಲನಚಿತ್ರ ವರದಿಗಳನ್ನು ಪ್ರಕಟ ಮಾಡ್ತಾ ಇದ್ದಂಥ ಎಲ್ಲ ವರದಿಗಾರರಿಗೆ, ಪತ್ರಕರ್ತರಿಗೆ ಯಾರು ಅದರ ಹಿಂದೆ ಇದ್ದಂಥದ್ದು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥ ವಿಷಯ. ಈ ರೀತಿ ತಮ್ಮ ಚಿತ್ರ ಜೀವನದುದ್ದಕ್ಕೂ ಅಪಾರವಾದಂಥ ನೋವುಗಳನ್ನು ಅನುಭವಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ಯಾವತ್ತೂ ತೋರ್ಪಡಿಸ್ಕೊಳ್ಳೋಕೆ ಹೋಗಿಲ್ಲ. ದ್ವಾರಕೀಶ್ ಅನ್ನೋ ಒಬ್ಬ ವ್ಯಕ್ತಿ, ಆತನ ಪ್ರಾರಂಭ ಹೀರೋ ಆಗಿ ಆತನ ಪರಿಚಯ ಆದಂಥ ಕುಳ್ಳ ಏಜೆಂಟ್ 000 ಅಥವಾ ಕೌಬಾಯ್ ಕುಳ್ಳ ಚಲನಚಿತ್ರಗಳನ್ನು ನೋಡುವಂಥ ಸಂದರ್ಭದಲ್ಲಿ, ಅದರಲ್ಲಿ ಕುಳ್ಳ ಏಜೆಂಟ್ 000 ಚಲನಚಿತ್ರದಲ್ಲಿ ಆ ಚಿತ್ರದ ನಾಯಕಿಯೇ ಖಳನಾಯಕಿಯಾಗಿ ಕೂಡ ಪಾತ್ರ ಮಾಡಿರ್ತಾರೆ. ವಿಜಯಲಲಿತಾ ಅಂಥೇಳಿ ವಿಪ್ಲವ ವನಿತೆ ಅನ್ನೋ ಚಿತ್ರದ ನಾಯಕಿಯಾಗಿ ನಟಿಸಿದಂಥ ವಿಜಯಲಲಿತಾರವರು ಅದರಲ್ಲಿ ದ್ವಾರಕೀಶ್ ಅವರಿಗೆ ನಾಯಕಿಯಾಗಿರ್ತಾರೆ. ಆ ನಾಯಕಿ ಜೊತೆಗೆ ಹೊಡೆದಾಟದ ದೃಶ್ಯದಲ್ಲಿ ಒಂದು ಡೆನ್ ಸೆಟ್ನಲ್ಲಿ ಅವರ ಜೊತೆ ಹೊಡೆದಾಟ ಮಾಡುವಂಥ ಚಿತ್ರೀಕರಣ ಏನು ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರ್ತಕ್ಕಂಥ ಶರ್ಟನ್ನು ಧರಿಸಿದಂಥ ದ್ವಾರಕೀಶ್ ಅವರು ಹೇಳುವಂಥ ಮಾತು, ಆ ಚಿತ್ರದ ಆ ಒಂದು ಹೊಡೆದಾಟದ ಸನ್ನಿವೇಶದ ಪ್ರಾರಂಭದಲ್ಲಿ ಅವ್ರು ಹೇಳುವಂಥದ್ದು, ಅದ್ರ ಮೇಲೆ ಕೈ ಇಟ್ಟು ಅವ್ರು ಕಣ್ಣು ಹೊತ್ಕೊಂಡು, ಅಣ್ಣ ನಿನ್ನ ಮೇಲೆ ನನಗೆ ಭಕ್ತಿ, ಕೊಡು ನನಗೆ ಶಕ್ತಿ ಅಂತ ಹೇಳಿ ಆ ಸಂಭಾಷಣೆ ಮೂಲಕ ನಾಡಿನಾದ್ಯಂತ ಇರುವೆಗಳಂತೆ ಪಸರಿಸಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರನ್ನು, ಅಭಿಮಾನಿಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು, ಆ ಮೂಲಕ ತನ್ನ ಚಿತ್ರವನ್ನು ಯಶಸ್ವಿಗೊಳಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಇವರು ದ್ವಾರಕೀಶ್ ಅವರು ಮಾಡಿದರು. ಅದರಲ್ಲಿ ಯಶಸ್ವಿ ಆದರೂ ಕೂಡ ಅದೇ ದ್ವಾರಕೀಶ್ ಅವರು ನಿರ್ಮಾಪಕರಾಗಿ ಬೇರೆ ಮೊಟ್ಟ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡಿದಂಥದ್ದು ಮೇಯರ್ ಮುತ್ತಣ್ಣ ಚಿತ್ರ. ಆ ಮೇಯರ್ ಮುತ್ತಣ್ಣ ಚಿತ್ರ ಎಂತಹ ದೊಡ್ಡ ಯಶಸ್ಸನ್ನು ಸಾಧಿಸ್ತು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಥಾ ಪ್ರಕಾರ ಆ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯನವರು ಅದ್ಭುತವಾದಂಥ ಚಿತ್ರಕಥೆಯನ್ನು ಹೊಂದಿದ್ದಂಥ ಆ ಚಿತ್ರ ದ್ವಾರಕೀಶ್ ಅವರಿಗೆ ಇನ್ನಿಲ್ಲದಷ್ಟು ಅವರಿಗೆ ಅಪಾರವಾದಂಥ ಹಣವನ್ನು, ಅದರಲ್ಲಿ ಲಾಭವನ್ನು ಅದರಲ್ಲಿ ತಂದುಕೊಡುವಂಥ ಕೆಲಸವನ್ನು ಮಾಡ್ತು. ಅದನ್ನು ದ್ವಾರಕೀಶ್ ಅವರು ಬಹಳಷ್ಟು ಸಂದರ್ಶನಗಳಲ್ಲಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ತಾನು ಎಷ್ಟು ಶ್ರೀಮಂತನಾದೆ ಅಂತ ಹೇಳಿ ಅದನ್ನು ಹೇಳ್ಕೊಳ್ತಾ ಬೆಂಗಳೂರಿನ ಬಸವನಗುಡಿಯ ನರಸಿಂಹರಾಜ ಕಾಲೋನಿ ಬಳಿ ಇದ್ದಂಥ ಅವರ ಬಂಗಲೆ, 3 ಅಂತಸ್ತಿನ ಬಂಗಲೆಯನ್ನು ಮೇಯರ್ ಮುತ್ತಣ್ಣ ಚಿತ್ರದ ಲಾಭದಿಂದ ಬಂದಂಥ 10% ಭಾಗದಿಂದ ಆ ಒಂದು ಬಂಗಲೆಯನ್ನು ಖರೀದಿ ಮಾಡಿ ಅದರಲ್ಲಿ ವಾಸ ಮಾಡ್ತಾ ಇದ್ದಿದ್ದು ನಿಜ. ನಾವೆಲ್ಲ ಅದನ್ನು ನೋಡಿದ್ದೀವಿ ಕೂಡ, ಅದನ್ನು ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇಂತಹ ದ್ವಾರಕೀಶ್ ಅವರು ಭಾಗ್ಯವಂತರು ಚಿತ್ರದ ನಂತರ ಅವರಿಗೆ ಕಾಲ್ಶೀಟನ್ನು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರವನ್ನು ಅವರು ಮಾಡಿದ್ದು. ವಿಶೇಷವಾಗಿ ಗಂಧದ ಗುಡಿ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲಿ ಪಾತ್ರ ಮಾಡಬಾರ್ದು ಅಂತ, ವಿಷ್ಣುವರ್ಧನ್ ಅದರಲ್ಲಿ ಪಾತ್ರ ಮಾಡಬಾರ್ದು ಅಂತ ಬೇರೆ ಪ್ರಯತ್ನಗಳನ್ನು, ಅವರು ವಿಫಲ ಪ್ರಯತ್ನಗಳನ್ನು ಮಾಡಿದ್ರು. ಅದ್ರ ಜೊತೆಗೆ ಆ ಚಿತ್ರ ತಯಾರಾಗಿ ಬಿಡುಗಡೆ ಮಾಡುವಂಥ ಹೊಸ್ತಲ್ಲಿ ನೇರವಾಗಿ ಬಹಿರಂಗವಾಗಿ ಗಂಧದ ಗುಡಿ ಒಂದು ಏನೂ ವಿಷಯ ಇಲ್ಲದೆ ಇರತಕ್ಕಂಥ ಅತ್ಯಂತ ಕಳಪೆ ಗುಣಮಟ್ಟದ ಚಲನಚಿತ್ರ ಅಂತ ಹೇಳಿ ಅವರು ಅದನ್ನು ಅಪಪ್ರಚಾರಕ್ಕೆ ಪ್ರಯತ್ನಪಟ್ಟು ಅದರಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಕಾಡಿನ ರಾಜ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ MP ಶಂಕರ್ ಅವರ ಆತ್ಮಚರಿತ್ರೆಯನ್ನು ಹೊಂದಿರತಕ್ಕಂಥ ಪುಸ್ತಕದಲ್ಲಿ MP ಶಂಕರ್ ಅವರೇ ಅದರ ಬಗ್ಗೆ ಇವರು ದ್ವಾರಕೀಶ್ ಅವರು ಮಾಡಿದಂಥ ಗುರುದ್ರೋಹದ ಕೆಲಸವಾದ ಬಗ್ಗೆ ಅದರಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಗ ತಾನೇ 3 ಭಾರತ ಚಿತ್ರರಂಗದಲ್ಲಿ ನಿರಂತರವಾಗಿ 3 ರಜತ ಮಹೋತ್ಸವ ಚಿತ್ರಗಳನ್ನು, ಪ್ರಾರಂಭದ 3 ರಜತ ಮಹೋತ್ಸವ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆನಂದ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಆ ಚಿತ್ರದ ಯಶಸ್ಸಿನ ನಂತರ ಶಿವರಾಜ್ ಕುಮಾರ್ ಅವರ ಕಾಲ್ಶೀಟ್ಗೆ ಪ್ರಯತ್ನ ಮಾಡಿದಾಗ
ಪಾರ್ವತಮ್ಮ ರಾಜ್ಕುಮಾರ್ ಅವರು ಈತನ ಒಂದು ಗುಳ್ಳೆನರಿ ಬುದ್ಧಿಯನ್ನು ಗೊತ್ತಿದ್ದಂಥ ಪಾರ್ವತಮ್ಮ ರಾಜ್ಕುಮಾರ್ ಅದನ್ನು ನಿರಾಕರಿಸ್ತಾರೆ. ಅದರ ವಿರುದ್ಧ ಸಿಟ್ಟಿಗೆದ್ದಂಥ ದ್ವಾರಕೀಶ್ ಅವರು ಕೊನೆಗೆ ಶಿವರಾಜ್ ಕುಮಾರ್ ಅವರಿಗೆ ಪರ್ಯಾಯವಾಗಿ ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂಥೇಳಿ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರ ದಂಪತಿಗಳ ಪುತ್ರ ML ವಿನೋದ್ ಕುಮಾರ್ ಅವರನ್ನು ಪರಿಚಯ ಮಾಡಿಸೋದ್ರ ಜೊತೆಗೆ ಅವರಿಗೆ ವಿನೋದ್ ಕುಮಾರ್ ಅನ್ನೋದು ಬದಲಾಗಿ ವಿನೋದ್ ರಾಜ್ ಅಂತ ಹೆಸರಿಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಹಾಗಾಗಿ ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರಲ್ಲಿ ಯಾರಾದರೂ ಒಬ್ಬ ಗುಳ್ಳೆನರಿಯಂತಹ ಬುದ್ಧಿಯ ಒಬ್ಬ ನಿರ್ಮಾಪಕ ಇದ್ದರೆ ಅದು ದ್ವಾರಕೀಶ್ ಅವರು. ವಿಷ್ಣುವರ್ಧನ್ ಅವರಿಂದ ಏನೇನು ಪಡ್ಕೋಬೇಕೋ ಅಷ್ಟು ಪಡ್ಕೊಂಡು ಆನಂತರ ಅವರ ಕೆಲವೊಂದು ವಿಷಯಗಳಿಗೆ ತಮ್ಮನ್ನು ಕೇಳದೆ ಬೇರೆ ಬೇರೆ ಚಿತ್ರಗಳಿಗೆ ಕಾಲ್ ಶೀಟ್ ಕೊಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಿವರಾಜ್ ಕುಮಾರ್ ವಿಷ್ಣುವರ್ಧನ್ ಅವರ ವಿರುದ್ಧ ಮುನಿಸ್ಕೊಂಡು ವಿಷ್ಣುವರ್ಧನ್ ಅವರಿಗೆ ಪರ್ಯಾಯವಾಗಿ ಬೇರೆ ವ್ಯಕ್ತಿಯನ್ನು ಬೆಳೆಸ್ತೀನಿ ಅಂತೇಳಿ ಹರ್ಷವರ್ಧನ್ ಅನ್ನೋ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ ಅಂತೇಳಿ ಅದಕ್ಕೆ ದ್ರೋಹಿ ಅನ್ನೋ ಹೆಸರನ್ನು ಇಟ್ಟು ಅದರಲ್ಲಿ ವಿಫಲವಾಗಿದ್ದಂಥದ್ದು ನಾವು ಕಂಡಿದ್ದೇವೆ. ಹಾಗೆ ಹೊಸ ಕಳ್ಳ ಹಳೆ ಕುಳ್ಳ ಅಂತ ಇನ್ನೊಂದು ಚಿತ್ರವನ್ನು ತೆಗೆದು ಆ ಚಿತ್ರ ಕೂಡ ಫೇಲ್ಯೂರ್ ಆಗಿರ್ತಕ್ಕಂಥ ವಿಫಲವಾಗಿರ್ತಕ್ಕಂಥ ಗಳಿಕೆಯಲ್ಲಿ ವಿಫಲವಾಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಇಂತಹ ಗುಳ್ಳೆನರಿ ಗುಣ ಸ್ವಭಾವವನ್ನು ಹೊಂದಿದ್ದಂಥ ದ್ವಾರಕೀಶ್ ಅವರು ನಿರಂತರವಾಗಿ ಇಂಥ ಒಂದು ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಮಾಡ್ಕೊಂಡು ಬಂದರು. ಅದಕ್ಕೆ ನೀರೇರಿಯೋ ರೀತಿಯಲ್ಲಿ ಕನ್ನಡ ನಾಡು ಕಂಡಂಥ ಕೇವಲ ರೌಡಿಗಳು ಮತ್ತು ವೇಶ್ಯೆಯರ ಚಿತ್ರಣಗಳನ್ನು ಅವರ ಜೀವನವನ್ನು ಜನರಿಗೆ ಯಾವ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಬೇಕಾದಂಥ ಪತ್ರಕರ್ತರು ಇನ್ನೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯಗಳನ್ನು ಬಹಿರಂಗಪಡಿಸುವಂಥದ್ದಾಗಲಿ ಲೇಖನಗಳ ಮೂಲಕ ಪ್ರಕಟ ಮಾಡೋದಾಗಲಿ ಮಾಡಬಾರ್ದು ಅಂತ ಹೇಳಿ ಒಂದು ನಿಯಮ ಇದೆ. ಅದನ್ನು ಮೀರಿ ತಮ್ಮ ಹೊಟ್ಟೆಪಾಡಿಗಾಗಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂಥ ಒಂದಷ್ಟು ಹೆಣ್ಮಕ್ಳ ವಿರುದ್ಧ ಹಾಗೆ ರೌಡಿಗಳನ್ನು ವಿಜೃಂಭಿಸಿ ಬರೆದಂಥ ಪಾಪಿಗಳ ಲೋಕದಲ್ಲಿ ಅಂತೇನೇ ಒಂದು ಲೇಖನಗಳನ್ನು ನಿರಂತರ ಪ್ರಕಟ ಮಾಡಿ ಖ್ಯಾತಿಯನ್ನು ಪಡೆದಂಥ ರವಿ ಬೆಳಗೆರೆಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮಗಿದ್ದಂಥ ಅಸಹನೆಯನ್ನು ರಾಜ್ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಮುದ್ರಣ ಮಾಡೋದ್ರ ಮೂಲಕ ಅದನ್ನು ತೋರಿಸ್ಕೊಂಡ್ರು ಕೂಡ. ಎಲ್ಲ ಅಲ್ಲಿಯವರೆಗೆ YN ಕೃಷ್ಣಮೂರ್ತಿ ಮತ್ತು KS ನಾರಾಯಣ ಸ್ವಾಮಿ ಮತ್ತು ದ್ವಾರಕೀಶ್ ಅಂತ ಕುತಂತ್ರಿಗಳ ಒಂದು ಈ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಂಡಿದ್ದಂಥ ಕನ್ನಡಿಗರು ಎಲ್ಲೋ ಒಂದು ಕಡೆ ರವಿ ಬೆಳಗೆರೆ ಅಂತ ಒಬ್ಬ ಖ್ಯಾತಿಯನ್ನು ಪಡೆದಿದ್ದಂಥ ಒಬ್ಬ ಪತ್ರಕರ್ತ, ಹಾಯ್ ಬೆಂಗಳೂರು ಪತ್ರಿಕೆ ಸಂಪಾದಕರಾಗಿದ್ದಂಥ ಒಬ್ಬರು ಒಂದು ರಾಜ್ಲೀಲಾ ವಿನೋದ ಅಂತ ಪುಸ್ತಕವನ್ನು ಕೃತಿಯನ್ನು ಹೊರದಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಕ್ಕೀಡಾದಂತೂ ಸತ್ಯ. ಆದರೆ ಅಂತಿಮವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಲೀಲಾವತಿಯವ್ರಿಗೂ ಏನೇನೋ ಸಂಬಂಧ ಇರಲಿಲ್ಲ. ಲೀಲಾವತಿಯವರ ಗಂಡ ವಿನೋದ್ ರಾಜ ಅಥವಾ ML ವಿನೋದ್ ಕುಮಾರ್ ಅಂತೇನಿದ್ದಾರೆ ಅವರ ತಂದೆ ಮಹಾಲಿಂಗ ಭಾಗವತರನ್ನು ಎಲ್ಲ ಸತ್ಯಾಂಶವನ್ನು ದಾಖಲೆಗಳು ಸಹಿತ ಮಾಧ್ಯಮಗಳ ಮುಂದೆ ನಾನು ಇಡುವಂಥ ಅವರ ಸ್ವಂತ ಲೀಲಾವತಿಯವರ ಅಥವಾ ಮಹಾಲಿಂಗ ಭಾಗವತರವರ ಅಥವಾ ವಿನೋದ್ ರಾಜ್ ಅಂತ ಏನಿದ್ದಾರೆ ML ವಿನೋದ್ ಕುಮಾರ್ ಇವರ ಸಂಪೂರ್ಣ ತಮಿಳುನಾಡಿನ ಚೆನ್ನೈ ಮತ್ತು ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿರುವಂಥ ಜಮೀನುಗಳ ಪತ್ರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟು ಅದರಲ್ಲಿ ಅವರ ತಂದೆ ಯಾರು ಇವರ ಗಂಡ ಯಾರು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ದಾಖಲೆಗಳು ಸಹಿತ ತೋರಿಸೋದ್ರ ಜೊತೆಗೆ ವಿನೋದ್ ರಾಜ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಧ್ಯಮಗಳ ಮೂಲಕ ನಾನು ಮಾಡಿದ್ದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಏಳಿಗೆಯನ್ನು ಸಹಿಸಕ್ಕಾಗದೆ ಇವರು ಇಂತಹ ಒಬ್ಬ ಈ ವಿಕೃತ ಮನಸ್ಸಿನ ಈ ಷಡ್ಯಂತ್ರ ರೂಪಿಸುವಂಥ ಒಂದು ಕೆಲಸವನ್ನು ಇಂಥ ವಿಕೃತ ಮನಸ್ಸಿನ ಪತ್ರಕರ್ತರು, ಬರಹಗಾರರು, ನಿರ್ದೇಶಕರು ಮಾಡಿದಂಥ ಒಂದು ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಜೀವನದಲ್ಲಿ ಯಾವತ್ತಿಗೂ ಕೂಡ ಅದನ್ನು ಅವರು ತೋರ್ಪಡಿಸ್ಕೊಳ್ಳೋಂಥ ಬಹಿರಂಗವಾಗಿ ತೋರ್ಪಡಿಸ್ಕೊಳ್ಳೋಂಥದ್ದಾಗಲಿ ಆಂತರಿಕವಾಗಿ ತಮ್ಮ ಸ್ನೇಹಿತರ ಬಳಿ ಅಥವಾ ತಮ್ಮ ಆತ್ಮೀಯರ ಬಳಿ ಇದರ ಬಗ್ಗೆ ಅವರು ಹೇಳುವಂಥ ಕೆಲಸವನ್ನು ಕೂಡ ಅವರು ಯಾವತ್ತೂ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದಂಥ ಅತ್ಯಂತ ಆತ್ಮೀಯ ಸ್ನೇಹಿತರು ತಿಪ್ಟೂರು ರಾಮಸ್ವಾಮಿ ಅವರು ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ. ಅವರನ್ನು ನೀವು ಹೋಗಿ ಖುದ್ದಾಗಿ ಮಾತನಾಡಿಸಿದ್ರೆ ಯಾವತ್ತಾದರೂ ಒಂದು ದಿನವಾದರೂ ಒಂದು ಕ್ಷಣವಾದರೂ ತಮ್ಮ ವಿರುದ್ಧ ನಡೆದಂಥ ಇಂಥ ಷಡ್ಯಂತ್ರಗಳ ಬಗ್ಗೆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಗಲಿ ಅಥವಾ ಹೇಳ್ಕೊಂಡಿದ್ದಾಗಲಿ ಮಾಡಿದಾರಾ ಅಂತ ಹೇಳಿ ತಾವು ಯಾರು ಬೇಕಂದರೂ ಕನ್ನಡ ನಾಡಿನ ಸಮಸ್ತ 7 ಕೋಟಿ ಜನರು ಕೂಡ ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಬೋದು. ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ಅವರು ಅಷ್ಟು ವಿಷಯಗಳನ್ನು ಅವರೆಲ್ಲರ ಮುಂದೆ ಮಾತನಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಅಲ್ಲದೆ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ 3 ಮಹನೀಯರು ಶ್ರೇಷ್ಠ ಕನ್ನಡಿಗರ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿರ್ತಕ್ಕಂಥ ಪ್ರಭಾವಗಳು ಹೇಗಿತ್ತು ಅಂತಂತಂದರೆ, ಉದಾಹರಣೆಗೆ ತಮ್ಮ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಅಭಿನವ ಬೀಚಿ ಅಂತಲೇ
ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಗಂಗಾವತಿ ಪ್ರಾಣೇಶ್ ಅವರು, ಅವರ ಬಹಳಷ್ಟು ವೇದಿಕೆಗಳಲ್ಲಿ ಅವರು ಹೇಳುವಂಥ ಒಂದು ಸತ್ಯ ಮತ್ತು ಅವರ ಮನೆಯಲ್ಲಿ ಅದನ್ನು ನಾವು ಇವತ್ತಿಗೂ ನೋಡ್ಬೋದಾಗಿದೆ. 3 ಜನರ ಭಾವಚಿತ್ರಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆಯಲ್ಲಿ. ಒಂದು ಅವರ ತಂದೆ, ಒಂದು ಬೀಚಿ, ಖ್ಯಾತ ಸಾಹಿತಿ ಬೀಚಿ ಅವ್ರದ್ದು, ಹಾಗೆ ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಹೇಳುವಂಥದ್ದು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ನನಗೆ ಜನ್ಮದಾತನಾದರೆ, ಬೀಚಿಯವರು ನನಗೆ ಅನ್ನದಾತನಾಗಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಸ್ಫೂರ್ತಿದಾತನಾಗಿದ್ದಾರೆ ಅಂತ ಹೇಳಿ ಪದೇ ಪದೇ ಹೇಳ್ತಾರೆ. ಹಾಗೆ ಅರಳು ಉರಿದಂತೆ ಮಾತನಾಡೋದು ಮತ್ತು ಹಾಸ್ಯ ಪ್ರಸಂಗಗಳನ್ನು ಅದ್ಭುತವಾಗಿ ನಿರೂಪಿಸುವಂಥ ಒಂದು ಪ್ರೊಫೆಸರ್ ಕೃಷ್ಣೇಗೌಡರೇನಿದ್ದಾರೆ, ನಾವು ನಾಡು ಕಂಡಂಥ ಅದ್ಭುತವಾದಂಥ ವಾಗ್ಮಿ ಅಂತಲೇ ಹೇಳ್ಬೋದಾದಂಥ ಪ್ರೊಫೆಸರ್ ಕೃಷ್ಣೇಗೌಡರು ಅವರ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿದಂಥ ಛಾಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವ್ರು ಕಲಿತಂಥ ಪಾಠಗಳ ಬಗ್ಗೆ ಅವರು ಸರಾಗವಾಗಿ ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತನಾಡುವಂಥ ವಿಷಯವನ್ನು ನಾವೆಲ್ಲ ನೋಡಿದ್ದೀವಿ. ಹಾಗೆ ಈ ನಾಡು ಕಂಡಂಥ ಅದ್ಭುತ ಬರಹಗಾರರಲ್ಲಿ ಹಾಗೆ ಬಂಡಾಯ ಸಾಹಿತಿ ಅಂತಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬರಗೂರು ರಾಮಚಂದ್ರಪ್ಪನವರೇನಿದ್ದಾರೆ, ಬರಗೂರು ರಾಮಚಂದ್ರಪ್ಪನವರ ಜೀವನದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೀರಿರ್ತಕ್ಕಂಥ ಪ್ರಭಾವಗಳ ಬಗ್ಗೆ ಬರಗೂರು ರಾಮಚಂದ್ರಪ್ಪನವರು ಪದೇ ಪದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ತಾವು ಬರೆಯುವಂಥ ಬರಹಗಳಲ್ಲಿ, ಲೇಖನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಈ ರೀತಿ ಕೆಲವೊಂದಷ್ಟು ಜನ ಕೆ ಎಸ್ ನಾರಾಯಣ ಸ್ವಾಮಿ ಅಥವಾ ವಿಜಯಮ್ಮ, ದ್ವಾರಕೀಶ್, ರವಿ ಬೆಳಗೆರೆ ಅಂತವರು, ಆದರೆ ಅದಕ್ಕೆ ಅಪವಾದವಾಗಿ ಇಂತಹ ಮಹನೀಯರೆಲ್ಲ ನಿಲ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಕನ್ನಡಿಗರ ಪರವಾಗಿ ನಾವು ಧನ್ಯವಾದವನ್ನು ಹೇಳುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ 3 ಇಂತಹ ಮಹನೀಯರು ಅದ್ಭುತವಾದಂಥ ಅಧ್ಯಯನವನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾಡಿ ಅದನ್ನು ತಮ್ಮ ಮಾತುಗಳ ಮೂಲಕ, ತಮ್ಮ ಬರಹಗಳ ಮೂಲಕ ನಾಡಿನ ಜನತೆ ಮುಂದೆ ಇಡುವಂಥ ನಿರಂತರವಾದಂಥ ಪ್ರಯತ್ನವನ್ನು 10 ಮಂದಿ 100 ಮಂದಿ ಸಾಹಿತಿಗಳು, ಬರಹಗಾರರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳ, ಕುತಂತ್ರಿಗಳ ಪ್ರಯತ್ನ ಪದೇ ಪದೇ ಯಾತಕ್ಕೆ ವಿಫಲವಾಯಿತು ಅಂತಂದರೆ, ಇಂತಹ ಮಹನೀಯರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿತಂಥ ಪಾಠಗಳು ಮತ್ತು ಅವರಿಂದ ಪಡೆದಿದ್ದಂಥ ಒಂದು ಭಾವನೆಗಳನ್ನು, ಇವರು ಮನಸ್ಸಿನ ಭಾವನೆಗಳನ್ನು ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಆವರಿಸ್ಕೊಂಡಿದ್ರು ಅನ್ನೋ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಇಂತಹ 100 ಮಂದಿ YNK ಅವರು, ಕೆ ಎಸ್ ನಾರಾಯಣ ಸ್ವಾಮಿಯವರು, ವಿಜಯಮ್ಮನವರು, ರವಿ ಬೆಳಗೆರೆ ಅವರು, ದ್ವಾರಕೀಶ್ ಅವರು ಇನ್ನಷ್ಟು ಹುಟ್ಟು ಬಂದರೂ ಕೂಡ ಅವ್ರು ಯಾರಿಂದನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರಕ್ಕೆ ಕಳಂಕ ತರುವಂಥ ಕೆಲಸ ಯಾವತ್ತೂ ಆಗಲ್ಲ. ಅದು ಪ್ರಯತ್ನ ಸಫಲವಾಗಲ್ಲ. ಅದು ಪದೇ ಪದೇ ಮಾಡಿದ್ರೂ ಅದು ಪದೇ ಪದೇ ವಿಫಲವಾಗ್ತಾ ಇರುತ್ತೆ ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮಗೆ ನಿರಂತರವಾಗಿ ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಂಥ ಅವಮಾನಗಳನ್ನು, ತಮ್ಮ ವಿರುದ್ಧ ನಡೀತಾ ಇದ್ದಂಥ ಸಂಚುಗಳನ್ನು ಯಾವತ್ತೂ ಕೂಡ ಅವರು ತೋರ್ಪಡಿಸ್ಕೊಳ್ಳದೆ ಅದನ್ನು ಸ್ಥಿತಪ್ರಜ್ಞರಾಗಿ ಅದನ್ನು ತಗೊಂಡು ಇಡೀ ಜೀವನದಲ್ಲಿ ಒಂದು ಬಾರಿ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರತಿಭಟನೆ ಹೇಳಿಕೆಯನ್ನಾಗಲಿ ಅಥವಾ ಅದರ ವಿರುದ್ಧ ಮಾತನಾಡೋದಾಗಲಿ ಅವರು ಮಾಡದೆ, ಅದರಿಂದ ವಿಚಲಿತರಾಗದೆ ಅವರು ನಿರ್ಲಿಪ್ತರಾಗಿ ತಮ್ಮ ಜೀವನ ಆಯಿತು, ತಮ್ಮ ಜೀವನ ಆಯಿತು, ತಮ್ಮ ಯೋಗ ಜೀವನ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಬದುಕಿದ್ದಷ್ಟು ಕಾಲ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ, ಅಚ್ಚ ಕನ್ನಡಿಗನಾಗಿ ಸದಾಕಾಲ ಅವರು ಮನೆಯಲ್ಲಿದ್ದಾಗಲೂ ಅಷ್ಟೇ ಅಥವಾ ಚಿತ್ರೀಕರಣವನ್ನು ಹೊರತುಪಡಿಸಿ ಅಥವಾ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇವಲ ಶ್ವೇತ ವಸ್ತ್ರಧಾರಿಯಾಗಿ ಅವರು ನೆಲದ ಮೇಲೆ ಊಟ ಮಾಡ್ತಾ ಇದ್ದಂಥದ್ದು, ನೆಲದ ಮೇಲೆ ಮಡಗ್ತಾ ಇದ್ದಂಥದ್ದು, ಅಂತಹ ಕೆಲಸಗಳನ್ನು ಮಾಡಿ ಅವರು ಯಾವತ್ತೂ ಕೂಡ ತಮಗೆ ಬಂದಂಥ ಜನಪ್ರಿಯತೆಯ ಅಮಲನ್ನು ತಲೆಗೇರಿಸ್ಕೊಳ್ಳದೆ ಅಂತಹ ವ್ಯಕ್ತಿ ಮನಸ್ಸು ಮಾಡಿತ್ತು ಅಂದರೆ 1983-84 ಗೋಕಾಕ್ ಚಳವಳಿ ಸಂದರ್ಭದಲ್ಲೇ ಅವರು ಅದನ್ನು ತೋರಿಸ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡ್ಬೋದಾಗಿತ್ತು. ತಮ್ಮ ಕಾಲು ಬಳಿ ಬಂದಂಥ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅವರು ಒಲ್ಲೆ ಅಂತ ಹೇಳಿ ಅವರು ರಾಜಕಾರಣದಿಂದ ನಾನು ದೂರ ಇದ್ದೀನಿ ಅನ್ನೋದನ್ನು, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ಕೇವಲ ನಾನು ಕಲಾವಿದ ಮಾತ್ರ, ಕನ್ನಡಿಗರು ನನ್ನ ಪ್ರೀತಿಸಿರುವಂಥದ್ದು ಒಬ್ಬ ಕಲಾವಿದನಾಗಿ ಮಾತ್ರ ಅಂತ ಹೇಳಿ ಅದನ್ನು ಅವರು ಬಹಿರಂಗ ಹೇಳ್ಕೊಳ್ಳೋವಂಥ ಒಂದು ಮೂಲಕ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿ, ಸಣ್ಣ ಮಕ್ಕಳಿಗೂ ಎದ್ದು ನಿಂತು ಗೌರವವನ್ನು ಕೊಡ್ತಾ ಇದ್ದಂಥ ಒಬ್ಬ ವಿನಯವಂತ, ಒಂದು ವಿನಯ ವಿಧೇಯತೆಯ ಸಾಕಾರ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ನಡೆದಂಥ ಇದೆಲ್ಲ ಒಂದು ಷಡ್ಯಂತ್ರಗಳಿಗೆ ಅಂತಿಮವಾಗಿ ಒಂದು ಹಾಡಿನ ಮೂಲಕ, ಒಂದು ಗೀತೆಯ ಮೂಲಕ ಉದಯ್ ಶಂಕರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಉದಯ್ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ಪಾತ್ರದ ಮೂಲಕ, ಒಂದು ಗಾನದ ಮೂಲಕ ಅದನ್ನು ತಿಳಿಸುವಂಥ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ರು. ಯಾವುದು ಅಂತಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ ಪ್ರತಿಧ್ವನಿ ಚಿತ್ರದ
ಒಂದು ಹಾಡು. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೆ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ ಅಂತ ಏನು ಸಾಲುಗಳನ್ನು ಬರೆದಂಥ ಅದ್ಭುತವಾದಂಥ ಸಾಲುಗಳನ್ನು ಏನು ಬರೆದಿದ್ದಾರೆ. ಯಾರು ಏನು ಮಾಡುವರು, ಆ ಹಾಡು ಯಾರಿಗೆ ಅಂತ ಬರೆದಿದ್ದು ಚಿ ಉದಯಶಂಕರ್ ಅಂತಂದರೆ ಇಂತಹ YNK, KS ನಾರಾಯಣ ಸ್ವಾಮಿ ಅಥವಾ ವಿಜಯಮ್ಮ ಅಥವಾ ದ್ವಾರಕೀಶ್ ಅಥವಾ ಮುಂದೆ ಹುಟ್ಬೋದಾಗಿರ್ತಕ್ಕಂಥ ಇಂಥ ವ್ಯಕ್ತಿಗಳು ಹುಟ್ಟಿದ್ರೆ ಇಂಥವ್ರಿಗೆ ಇದು ಪಾಠವಾಗಿರಲಿ ಅಂತ ಹೇಳಿ ರವಿ ಬೆಳಗೆರೆ ಅಂಥ ವ್ಯಕ್ತಿಗಳಿಗೆ ಈ ಹಾಡನ್ನು ಅವರಿಗೆ ಅರ್ಪಣೆ ಮಾಡಿದ್ರ ಅನ್ನೋ ರೀತಿಯಲ್ಲಿ ಆ ಹಾಡನ್ನು ರಚನೆ ಮಾಡೋದ್ರ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಸ್ಥಾನವನ್ನು ಪಡೆದಿದ್ರು ಅನ್ನೋ ವಿಷಯವನ್ನು ಆ ಹಾಡನ್ನು ಮೂಲಕ ಕನ್ನಡವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು, ಕನ್ನಡಿಗರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋ ಒಂದು ಸತ್ಯವನ್ನು ಆ ಹಾಡಿನ ಮೂಲಕ ತೋರ್ಪಡಿಸ್ಕೊಳ್ಳೋದ್ರ ಮೂಲಕ ಇಂತಹ ನೂರಾರು YNKಗಳು, KS ನಾರಾಯಣ ಸ್ವಾಮಿ ಅಂತವರು ಎಷ್ಟೇ ಜನ ಬಂದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರವಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಾಸಿವೆ ಕಾಳಿನಷ್ಟು ಕಳಂಕವನ್ನು ಹಚ್ಚಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಐತಿಹಾಸಿಕ ಸತ್ಯವನ್ನು ಆ ಹಾಡಿನ ಮೂಲಕ ಚಿ ಉದಯಶಂಕರ್ ಅವರು ರುಜುವಾತ್ಪಡಿಸಿದ್ರು. ಹಾಗಾಗಿ ಸಮಸ್ತ ಕನ್ನಡಿಗರ ಪರವಾಗಿ, 7 ಕೋಟಿ ಕನ್ನಡಿಗರ ಪರವಾಗಿ ಚಿ ಉದಯಶಂಕರ್ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಅಣ್ಣಾವರ ಅಭಿಮಾನಿಯಾಗಿ, ಒಬ್ಬ ದೊಡ್ಡಮನೆ ಕುಟುಂಬದ ಅಭಿಮಾನಿಯಾಗಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.